ಅಮ್ಮನ್ ಫೋಟೋ ಕಳ್ಸಿ ಅವಳನ್ನ ಎತ್ಬೇಕು ಅಂತ ಹೇಳ. ಆಗ್ಲೇ ನಾನು ಪಾರ್ಕ್ ಬಂದೆ. ನೋಡಿದ್ರೆ ನಿಮ್ಗೆ ಕೇಳಿಸ್ಕೊಂಡ್ಯಾ ಅಜ್ಜ? ಕೇಳಿಸ್ಕೊಂಡ್ಯಾ? ಅವ್ನು ಹೇಳಿದಲ್ಲ, ಇದ್ರ ಹಿಂದೆ ಇರೋದು ಯಾರೋ ಗಂಡಸರಂತೆ. ಕೇಳಿಸ್ಕೊಂಡ್ಯ ಮಾವ? ಸುಮ್ಮನೆ ನನ್ ಮೇಲೆ ಅಪ್ಪದ ಹೊರಸದಿಯಲ್ಲೋ. ಅವತ್ತಿಂದ ಒಂದೊಂದು ನಿಮಿಷನೂ ಸತ್ತು ಬದುಕ್ತಾ ಇದ್ದೀನಿ ನಾನು. ಮಾಡ್ದೆ ಬಾವ ನಾನು. ಅವತ್ತೇ ಹೇಳ್ದೆ ನಾನು, ಬಾವಗ ಆಗದೆ ಇರೋರು ಯಾರು ಈ ಕೆಲಸ ಮಾಡಿಸ್ತಿದ್ದಾರೆ ಅಂತ. ಯಾರು ನನ್ ಮಾತು ಕೇಳಿಲ್ಲ. ಈಗ ಸತ್ಯ ಏನು ಅಂತ ಗೊತ್ತಾಗ್ತಾನೆ. ಅಜಿತ್ಗೆ ಅವ್ನ ಕೆಲಸ ಮಾಡ್ಬೋದು. ಡಿಸ್ಟರ್ಬ್ ಮಾಡಬೇಡ, ಎಲ್ಲ ನಮ್ದೇ ನೋಡ್ತದೆ. ಬಾವಣ ಅಲ್ಲ ಬಾವ, ಅಲ್ಲ ಸಾಹೇಬ್ರೆ, ನೀವು ಒಪ್ಪಂದದ ಮದ್ವೆ ಆಗೋಣ ಅಂತ ಹೇಳ್ದಾಗ ನಾನು ಆ ಮದ್ವೆಗೆ ಒಪ್ಕೊಂಡಿದ್ದೆ ನನ್ ತಾಯಿನ ಜೈಲಿಂದ ಬಿಡುಗಡೆ ಮಾಡ್ಸೋದಕ್ಕೆ. ನಮ್ಮಿಬ್ರು ಒಪ್ಪಂದಾನೇ ಮುಗ್ದೋಯ್ತು. ಆದ್ರೆ ನನ್ ತಾಯಿ ಇನ್ನು ಜೈಲಲ್ಲೇ ಇದ್ದಾಳೆ. ಒಂದ್ ರೀತಿಲಿ ನೀವನ್ನೆಲ್ಲ ಟಿಶ್ಯೂ ಪೇಪರ್ ಆಗಿ ಉಪಯೋಗಿಸ್ಕೊಂಡ್ಬಿಟ್ರಿ ಸಾಹೇಬ್ರೆ. ಯಾಕೆ ಸಾಹೇಬ್ರೆ, ಯಾಕಿಂತ ದ್ರೋಹ ಮಾಡ್ಬಿಟ್ರಿ ನನ್ಗೆ? ಆ ಫ್ರಾಡ್ ಅಶ್ವಿನಿ ಮಾತು ನಂಬ್ಕೊಂಡು ಎಷ್ಟೆಲ್ಲ ಅವಮಾನ ಮಾಡಿದ್ರಿ ಸಾಹೇಬ್ರೆ ನೀವು, ಎಲ್ರು ಮುಂದೆ. ಯಾಕೆ ನೀವಾಗ ನಡ್ಕೊಂಡ್ರಿ ಅಂದ್ರೆ ನಿಮ್ ತಾಯಿ ಮೇಲಿರೋ ಪ್ರೀತಿಗೆ, ಅತಿಯಾದ ಕಾಳಜಿಗೆ. ಆದ್ರೂ ನನ್ ತಾಯಿ ಮೇಲೆ ಇರೋದ್ ಬೇಡ್ರ ಸಾಹೇಬ್ರೆ ನಿಮ್ಗೆ. ನಾನ್ ನಿಮಗ್ ಸಲ್ಯೂಟ್ ಹೊಡಿಬೇಕು ಅಂತ ನನ್ ತಾಯಿನ ನೀವ್ ಜೈಲಲ್ಲೇ ಲಾಕ್ ಮಾಡಿದ್ರಿ ಅಲ್ವಾ? ಒಂದ್ ವೇಳೆ ಲಕ್ಷ್ಮಕ್ಕ ಏನಾದ್ರು ಸತ್ಯ ಹೇಳ್ದೆ ಹೋಗಿದ್ರೆ ನಾನೊಬ್ಬ ತರ ನಿಮ್ಮನ್ನ ನಂಬ್ಕೊಂಡ್ಬಿಡ್ತಿದ್ನಲ್ಲ ಸಾಹೇಬ್ರೆ, ನಂಬ್ಕೊಂಡ್ಬಿಡ್ತಿದ್ದೆ. ಇದಲ್ದೆ ನಿಷ್ಠೆ ಪ್ರಾಮಾಣಿಕತೆ ಬಗ್ಗೆ ಪೊಲೀಸ್ ಆಗಿ ಇವ್ರು ನನಗ್ ಪಾಠ ಹೇಳ್ಕೊಡ್ತಾರ? ಇಷ್ಟು ದಿವ್ಸ ನನ್ನ ಆಸೆ ಬರೀ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಮಾತ್ರ ಇತ್ತು. ಆದ್ರೆ ಈಗಿಂದ ನನ್ನ ಆಸೆ ಗುರಿ ಇನ್ನ ಎತ್ತರಕ್ಕೇರಿದೆ. ನನ್ನ ಕಾನ್ಸ್ಟೇಬಲ್ ಆಗಿದ್ದ ದಿನದಿಂದಾನೇ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ. IPS ಆಫೀಸರ್ ಆಗ್ತೀನಿ. IPS ಆಫೀಸರ್ ಆಗಿ ಇವ್ರ ಮುಂದೆ ನಿಂತು ಇವ್ರ ಕೈಯಿಂದಾನೇ ಸಲ್ಯೂಟ್ ಹೊಡ್ಸ್ಕೊತೀನಿ. ಅಷ್ಟೇ ಯಾಕೆ, ನಿಷ್ಠೆ ಪ್ರಾಮಾಣಿಕತೆ ಅಂದ್ರೆ ಏನು ಅಂತ ಇವ್ರಿಗೆ ಕಲ್ಸ್ಕೊಡ್ತೀನಿ. ಬರೀ ಬಾಯಿ ಮಾತಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಅಂದ್ರೆ ಸಾಲದು, ಮಾಡೋ ಕೆಲ್ಸದಲ್ಲೂ ನಿಷ್ಠೆ ಪ್ರಾಮಾಣಿಕತೆ ಇರ್ಬೇಕು ಅನ್ನೋದನ್ನ ನಾನ್ ತೋರ್ಸ್ಕೊಡ್ತೀನಿ. ಸತ್ಯನಾ, ಈ ಸುಪಾರಿ ಕಿಲ್ಲರ್ ಭದ್ರ ಬರೀ ಶಾರದತೆ ಕೇಸಲ್ಲಿ ಮಾತ್ರ ವಾಂಟೆಡ್ ಅಲ್ಲ, ವೀರನ್ ಕೊಲೆ ಕೇಸಲ್ಲೂ ವಾಂಟೆಡ್. ಆದ್ರೆ ಅವನು ಫಿಟ್ ಮಾಡೋದಕ್ಕೆ ಸರಿಯಾದ ಸಾಕ್ಷಿಗಳು ಸಿಗ್ಲಿಲ್ವಲ್ಲ. ಸತ್ಯನ ಆಗ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟ ಸತ್ಯನ. ಆ ಆಂಗಲ್ ಅಲ್ಲಿ ನಾನು ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಈ ಸಲ ಅವ್ನ ಬಾಡಿಲೋಡು ಸೂಪ್ ಎಲ್ಲ ಕೆಳಗಡೆ ಇರಿಸ್ತೀನಿ. ಇಲ್ದೇ ಇರೋ ಕೇಸ್ಗಳನ್ನೆಲ್ಲ ಜಡಿಲಿಲ್ಲ. ಕುತ್ಕೊಳ್ಳಿ. ಅಜಿತ, ಶಾರದನ್ ಕೊಲೆಯಿಂದ ಯಾವ್ದೋ ಗಂಡ್ಸ್ ಕಲ್ವಾಡಿದೆ ಅಂತ ಹೇಳಿದಲ್ವಾ? ಆ ವ್ಯಕ್ತಿ ಯಾರು ಅಂತ ನನ್ಗೆ ಗೊತ್ತಾಗುತ್ತೆ. ಹೇಗಾದ್ರೂ ಬಾಯ್ ಬಿಡಿಸೋದಿಲ್ಲ. ಯಾರು ಅಂತ ಗೊತ್ತಾಗ್ಲಿ ಇದೆ ನನಗೆ. ಅಜಿತ, ಇನ್ನೊಂದು ವಿಷಯ, ಈ ಭದ್ರ ಯಾವ್ದೇ ಕಾರಣಕ್ಕೂ ಆಚೆ ಬರ್ಬಾರ್ದು. ಅವ್ನಿಗೆ ಅಷ್ಟು ಈಸಿಯಾಗಿ ಬೇಲ್ ಸಿಗ್ಬಾರ್ದು. ಆ ತರ ಕೇಸ್ಗಳನ್ನ ಜಡ್ದು ಒಳಗೆ ಇರುತ್ತೆ. ಅದೆಲ್ಲ ಆಚೆ ಇದ್ರೆ ನನ್ನ ಶಾರದನ್ ಪ್ರಾಣಕ್ಕೆ ಅಪಾಯ ಖಂಡಿತ ತಪ್ಪಿದಲ್ಲ. ಕರೆಕ್ಟ್ ಮಾವ, ನೀವು ಹೇಳಿದಿರ. ಇಂಥವ್ರಿಗೆ ಹೊರಗಡೆ ಇದ್ದಷ್ಟು ಎಲ್ರಿಗೂ ತಲೆನೋವು. ಅದು ಬೇಲ್ ಸಿಗೋದಲ್ಲ, ಅವ್ನ ಜೀವ ಇರೋವರೆಗೂ ಜೈಲದೆ ಸಾಯ್ಬೇಕು. ಹಾಗೆ ಮಾಡ್ತಿ. ವೀರನ್ ಯಾಕೆ ಸಾಯಿಸ್ತ? ವೀರಣ್ಣ ಯಾರು ಸರ್ ಅವನು? ಸಾರಿ, ನಿಜ ಸರ್, ನಾನು ವೀರನ್ ಸಾಯಿಸಿಲ್ಲ ಸರ್. ಸುಳ್ಳು ಹೋಗ್ತಾ ಇದ್ಯಾ? ನಿಜ ಸರ್, ನಾನ್ ಯಾಕೆ ಸುಳ್ಳು ಹೇಳಿ? ನಮ್ ತಾಯಿ ಅಣ್ಣಗಳು ಸುಳ್ಳು ಹೇಳ್ತಾ ಇಲ್ಲ ಸರ್. ಸರ್, ಶಾರದಮ್ಮನ ಅಟ್ಯಾಕ್ ಮಾಡಿದ್ ನಾನೇ ಅಂತ ಒಪ್ಕೋತಾ ಇದೀರಲ್ಲ ಸರ್. ಆದ್ರೆ ವೀರಣ್ಣನ ಸವಾಸಕ್ಕೆ ನಾನು ಹೋಗಿಲ್ಲ ಸರ್. ಹೌದಾ? ಹ್ಞೂ ಸರ್. ಆದ್ರೆ ನೀನೇ ವೀರಣ್ಣ ಅವ್ರನ್ನ ಕೊಲೆ ಮಾಡಿದ್ಯಾ ಅಂತ ನನ್ನ ಹತ್ರ ಎವಿಡೆನ್ಸ್ ಇದೆಯಲ್ಲ ಭದ್ರ. ಲಾಸ್ಟ್ ವಾರ ಇಂಟರ್ವ್ಯೂ ಮಾಡ್ಬೇಕು ಅಂತ ಒಬ್ಬ ರಿಪೋರ್ಟರ್ ನನ್ನ ಹತ್ರ ಬಂದಿದ್ದ. ಪೊಲೀಸ್ನವ್ರಂದ್ರೆ ಸ್ವಲ್ಪ ಟೆನ್ಷನ್ ಆಗ್ತಿದ್ದ. ನಾನು ಮಾತಾಡಿ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ಅವನ ಕಂಫರ್ಟಬಲ್ ಆಗಿ ಇಂಟರ್ವ್ಯೂ ಮಾಡ್ತಾ ಶುರು ಮಾಡ್ದೆ. ಆಗ ಅವನ್ ನನಗೆ ನಿಜ ಹೇಳಿದ್ದೇನು ಅಂದ್ರೆ, ತುಂಬಾ ದಿನದಿಂದ ನನ್ನ ಹತ್ರ ಒಂದು ವಿಡಿಯೋ ಇದೆ. ಆ ವಿಡಿಯೋನ ಪೊಲೀಸರು ಕೊಡ್ಬೇಕು ಅಂತ ನಾನು ಅನ್ಕೊಂತಿದ್ದೆ ಸರ್. ಆದ್ರೆ ಪೊಲೀಸ್ನವರು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ. ಏನ್ ಮಾಡ್ತಾರೋ ಏನೋ ಅಂತ ನಾನು ಯಾರಿಗೂ ಕೊಟ್ಟಿರ್ಲಿಲ್ಲ ಅಂತ ಹೇಳಿ. ಆದ್ರೆ ನೀವ್ ಇಷ್ಟು ಫ್ರೆಂಡ್ಲಿ ಆಗಿದ್ದೀರಾ, ನಿಮ್ಗೆ ಆ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿ ಈ ವಿಡಿಯೋನ ನನಗೆ ತೋರಿಸ್ತ. ಅಲ್ಲೇ ನೀನ್ ತೆಗ್ಲಾಕೊಂಡಿದ್ದೆ. ಆ ಹುಡ್ಗ ಅವತ್ತು ಅಂದ್ರೆ ವೀರಣ್ಣನ ಕೊಲೆ ಆಗಿದ್ದೀನಿ, ಊರಿನ ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂತ ವಿಡಿಯೋಸ್ ಮಾಡ್ತಿದ್ದಂತ. ವೀರಣ್ಣನ ಮನೆ ಹತ್ರ ನೀನ್ ಓಡಾಡ್ತಿದ್ದನ್ನ ಅವನ್ ಅಬ್ಸರ್ವ್ ಮಾಡಿದ. ಯಾಕೋ ನಿನ್ ನಡವಳಿಕೆ ಅವನ್ಗೆ ಅನುಮಾನ ಬರೋ ಹಾಗಾಗಿ ಅವನು ನೀನು ಗೊತ್ತಿಲ್ಲದೆ ಇರೋ ಹಾಗೆ ವಿಡಿಯೋ ಮಾಡ್ತಾ ನಿನ್ನ ಫಾಲೋ ಮಾಡಿದ್ದಾನೆ. ನೀನು ವೀರಣ್ಣನ ಮನೆ ಒಳಗಡೆ ಹೋಗಿ ಡೋರ್ ಹಾಕೊಂಡಿದ್ದೆ. ಅದಾದ್ಮೇಲೆ ಕಿಟಕಿಗಳನ್ನ ಹಾಕೊಂಡಿದ್ದೆ. ಆಮೇಲೆ ನೀನು ವೀರಣ್ಣನ ಕೊಲೆ ಮಾಡಿದ್ದು ಅಂದ್ರೆ ವೀರಣ್ಣಂಗೆ ಚಾಕುವಿಂದ ಚುಚ್ಚಿದ್ದು ವಿಡಿಯೋ ಅಲ್ಲಿ ರೆಕಾರ್ಡ್ ಆಗಿದೆ. ಭದ್ರ, ಇನ್ನು ನೀನ್ ತಪ್ಪಿಸ್ಕೊಳ್ಳೋದ ಚಾನ್ಸ್. ನಿನ್ನ ಕಂಪ್ಲೀಟ್ ಆಕ್ಟಿವಿಟಿ ರೆಕಾರ್ಡೆಡ್ ಆಗಿ ನನ್ನ ಹತ್ರ ಇದೆ. ಹೇಳಿ,
ನೋಡು, ಈ ವಿಡಿಯೋನ ನಾನು ಪ್ರೊಡ್ಯೂಸ್ ಮಾಡಿ ನಿನ್ಗೆ ಜೀವಾವಧಿ ಶಿಕ್ಷೆ ಆಗುವ ಹಾಗೆ ಮಾಡ್ಬೋದು. ಆದ್ರೆ ಇದ್ಯಾವುದು ನೀನ್ ಮಾಡಿರೋದಲ್ಲ. ನಿನ್ ಹಿಂದೆ ಯಾರೋ ನಿಂತು ಇದನ್ನೆಲ್ಲ ಮಾಡ್ಸಿರೋದು ಅಂತ ನಾನ್ ಗೆಸ್ ಮಾಡ್ತೀನಿ. ಅದಕ್ಕೆ ನಿಮ್ಗೆ ಒಂದು ಸಾಫ್ಟ್ವೇರ್ನಾರು ಭದ್ರ. ನೋಡು, ನಾನೇ ವಿಡಿಯೋ ಪ್ರೊಡ್ಯೂಸ್ ಮಾಡ್ತಾ ಅಂತ ಹೇಳಿದ್ರೆ ನಿನ್ಗೆ ಜೀವಾವಧಿ ಶಿಕ್ಷೆ. ನೀನ್ ಮಾಡಿರೋ ಕ್ರೈಮ್ ಒಪ್ಕೊಂಡ್ಬಿಟ್ರೆ ನಿನ್ಗೆ ಶಿಕ್ಷೆ ಕಡಿಮೆ ಆಗೋ ಹಾಗೆ ನಾನ್ ಮಾಡ್ತೀನಿ. ನನ್ನ ನಂಬು ಭದ್ರ. ಯೂಶಲಿ ನಾನು ಈ ಆಫರ್ನ ಯಾರಿಗೂ ಕೊಡಲ್ಲ. ಆದ್ರೆ ನಿನ್ನ ನೋಡಿದ್ರೆ ಯಾಕೋ ಅಯ್ಯೋ ಅನಿಸ್ತು ನನಗೆ. ನಿಜ ಹೇಳು, ಈ ವೀರನನ್ನ ಕೊಲೆ ಮಾಡಿದ್ದು ನೀನೇ ತಾನೆ? ನಾನಿದ್ದೀನಿ ಭದ್ರ, ಭಯ ಪಡ್ಬೇಡ. ನಿನಗ್ ಶಿಕ್ಷೆ ಕಡಿಮೆ ಆಗೋ ಹಾಗೆ ನಾನ್ ಮಾಡಿ ಹೇಳು. ನಾನೇ ಸರ್ ಸಾಯಿಸಿದ್ದು. ಹೇಳು, ಯಾಕೆ ಸಾಯಿಸ್ತೀನಿ? ಸಾರಿ, ನೀನೊಬ್ಬ ಸುಪಾರಿ ಕಿಲ್ಲರಲ್ವಾ? ವೀರನನ್ನ ಸಾಯಿಸುವಂತ ನಿನಗೆ ಯಾವ ಸುಪಾರಿ ಕೊಟ್ಟಿದ್ದು? ಹಣ ಆಸ್ತಿಗೋಸ್ಕರ ಕೊಲೆ ಮಾಡ್ಬೇಕು ಅನ್ಕೊಳ್ಳೋದಕ್ಕೆ ವೀರಣ್ಣೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ. ಕೋಟಿಗಟ್ಲೆ ಆಸ್ತಿನೂ ಇಲ್ಲ. ಅವತ್ತಿನ ಊಟನ ಅವತ್ತಿನ ದಿನನೇ ದುಡ್ದು ತಿನ್ನುವಂತ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ. ಅಂತವನನ್ನ ಕೊಲೆ ಮಾಡ್ಬೇಕು ಅಂತ ನಿನ್ಗೆ ಯಾಕೆ, ಯಾರು, ಯಾವಾಗ ಹೇಳು ಅಲ್ಲ. ಯಾರು ಸುಪಾರಿ ಕೊಟ್ಟು? ಯಾರು ಸುಪಾರಿ ಕೊಟ್ಟಿಲ್ಲ ಸರ್, ನಾನೇ ಸರ್ ಕೊಂದಿದ್ದು. ಯಾಕೊಂದು? ನಿನಗೆ ವೀರಣ್ಣನ ಮೇಲೆ ಏನ್ ದ್ವೇಷ ಆಯ್ತು? ಭೂಮಿ, ವೀರಣ್ಣನ ಮಗಳು ಭೂಮಿ ಸರ್. ವೀರಣ್ಣನ ಮಗಳು ಭೂಮಿ ಮೇಲೆ ನನಗೆ ಮೊದ್ಲಿಂದನೂ ಒಂದು ಕಣ್ಣಿತ್ತು ಸರ್. ಅವಳನ್ನ ಹಿಂಗಾದ್ರೂ ಸರಿ ಪಟಾಯಿಸ್ಬಿಟ್ಟು ರೆಡಿ ಮಾಡ್ಬೇಕು ಅಂತ ವೀರಣ್ಣನ ಬಾರಿ ಕರ್ಕೊಂಡೋದೆ ಸರ್. ಚೆನ್ನಾಗ್ ಕುಡಿಸ್ದೆ. ಕುಡಿಸಾದ್ಮೇಲಿಂದ ಮಗಳನ್ ಕೊಟ್ಟು ನನಗೆ ಮದ್ವೆ ಮಾಡುವಂತ ಏನ್ ಕೇಳಿದೆ ಸರ್. ಅಷ್ಟೇ, ಅವನೇನಾರು ಆಗಲ್ಲ ಅಂದ್ಬಿಟ್ಟಿದ್ರೆ ನಾನು ತಲೆನೇ ಕೆಡಿಸ್ಕೊತಾ ಇರಲ್ಲ ಸರ್. ಆದ್ರೆ ಅವನು ಎಣ್ಣೆ ಏಟಲ್ಲಿ ಕೂಗಾಡಿ ಕಿರ್ಚಾಡಿ ರಂಪ ಮಾಡ್ಬಿಟ್ಟ. ಅಷ್ಟೇ ಅಲ್ಲ ಸರ್, ಜನರು ಮುಂದೆನೂ ನಂಗೆ ಚಪ್ಪಲಿ ತಗೊಂಡ್ಬಿಡ್ಬಿಟ್ಟ. ತಡ್ಕೊಳಕ್ಕಾಗ್ಲಿಲ್ಲ ಸರ್, ಅದಕ್ಕೆ ಗೆದ್ಬಿಟ್ಟೆ. ಸೊ ವೀರಣ್ಣನ ಸಾಯಿಸಿದ್ದು ಭಾಗ್ಯಮ್ಮ ಅಲ್ಲ, ನೀನೆ? ಹೌದು ಸರ್. ಕೋರ್ಟ್ಗೆ ಹೋದ್ಮೇಲೂ ಕಟ್ಕಟ್ಟೆಲಿ ಇದನ್ನ ಹೇಳ್ತಾ ತಾನೆ? ಉಲ್ಟಾ ಹೊಡಿಯೋಣ ಸರ್? ಇಲ್ಲ ಸರ್, ನಮ್ ತಾಯಣಗೂ ಸರ್ ಲಾಸ್ಟ್ ಟೈಮ್ ತರ ಮತ್ತೆ ಮಾಡಲ್ಲ ಸರ್. ನೀನ್ ಮತ್ತೆ ಮಾಡಿದ್ರು ನನ್ ಹುಷಾರ ನಾನು ಇರ್ಬೇಕಲ್ಲ. ಬಟ್ ಪ್ರೀ ವೈಭವ್ ಸರ್, ಎಲ್ಲ ರೆಕಾರ್ಡ್ ಆಗಿದೆ ತಾನೆ? ಪೂರ್ತಿ ರೆಕಾರ್ಡ್ ಆಗಿದೆ ಸರ್. ಇವ್ನಿಗೆ ಇವತ್ತೇ FIR ರಿಜಿಸ್ಟರ್ ಮಾಡಿ ನಾಳೆ ಕೋರ್ಟ್ ಸಬ್ಮಿಟ್ ಮಾಡ್ಬೇಕು. ಖಂಡಿತ ಸರ್. ಇನ್ನು ಭದ್ರಂಗೆ ಶಿಕ್ಷೆ ಆಗೋದನ್ನ ಯಾರ ಕೈಯಲ್ಲೂ ತಡೆಯೋದಕ್ಕಾಗ. ಆ ದೇವ್ರೇ ಕೆಳಗಡೆ ಬಂದ್ರು ಕೂಡ. ಬಾಬಾ, ನಂಗೆ ಸ್ವಲ್ಪ ಕೆಲಸಗಳಿದೆ. ಅತ್ತೆನ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗಿ ಮನೆಗೆ ಬೇಕು. ಸರ್, ಸೈಕ್ಯಾಟ್ರಿಕ್ ಶಾಂತಿವೀರು ಬಂದಿದ್ದಾರೆ. ಸರಿ, ಒಳಗಡೆ ಬರ. ಓಕೆ ಸರ್. ಹಲೋ ಡಾಕ್ಟರ್, ಪ್ಲೀಸ್ ಹ್ಯಾವ್ ಇಟ್. ಆಕ್ಚುಲಿ ಫೋನಲ್ಲಿ ನಿಮ್ಮ ಹತ್ರ ಹೇಳ್ತಿದ್ದೆ, ಒಂದ್ ಕೇಸ್ನ ಡಿಕೋಡ್ ಮಾಡತ್ತಿದೆ ಅಂತ ಹೇಳ್ಬಿಟ್ಟು. ವೈಭವ್, ಆ ರೆಕಾರ್ಡಿಂಗ್ ನಲ್ಲಿ ಸರ್. ಒಂದ್ ನಿಮಿಷ. ಎಸ್, ನೀವು ಸರಿಯಾಗಿ ಗೆಸ್ ಮಾಡಿದಿರಿ. ನಿಮ್ಮ ಅನುಮಾನ 100ಕ್ಕೆ 100ರಷ್ಟು ಸರಿ ಇದೆ. ಭೂಮಿ, ಅಲ್ಲ ನೀನೇನು ಇಷ್ಟೊತ್ತಲ್ಲಿ ಎಲ್ಲ ಓಕೆ ತಾನೆ? ಏನೇನು? ನಾನು ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ವಾವ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸಾಹೇಬ್ರೆ. ಅಷ್ಟೇ ಅಲ್ಲ, ಬಳ್ಳಾರಿಗೆ ಪೋಸ್ಟಿಂಗ್ ಕೂಡ ಆಗಿದೆ. ಸಾಹೇಬ್ರೆ, ಕೆಲವೊಂದು ವಸ್ತುಗಳು ನನಗ್ ಸೇರಿದ್ದು ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ತಗೊಂಡ್ ಹೋಗೋಣ ಅಂತ ಬಂದೆ. ಬೆಳಗ್ಗೆನೆ ಬರ್ಬೋದಿತ್ತು ಸಾಹೇಬ್ರೆ. ಒಂದ್ ವೇಳೆ ನಾನು ಬಂದಿದ್ರೆ ಎಲ್ರೂ ಸೇರಿ 100 ಪ್ರಶ್ನೆ ಕೇಳಿರೋರು. ಸುಮ್ನೆ ಯಾಕ ತಲೆನೋವು ಅಂತ ಇಷ್ಟೊತ್ನಲ್ಲಿ ಬಂದೆ. ನನ್ನ ವಸ್ತುಗಳನ್ನ ನಾನು ತಗೊಂಡು ನಾನು ಹೊಡ್ತೀನಿ. ಆಚೆ ಕ್ಯಾಬ್ ಕಾಯ್ತಾ ಇದೆ. ನಾನು ಬಿಟ್ಟು ಹೊರಟೋಗ್ತೀಯ ಅಂದ್ರೆ ಇಲ್ಲಿಗೆ ಎಲ್ಲ ಮುಗ್ದೋಯ್ತಾ? ಹೇಳದ್ನಲ್ಲ ಸಾಹೇಬ್ರೆ, ಆಚೆ ಕ್ಯಾಬ್ ಕಾಯ್ತಾ ಇದೆ. ನನ್ ವಸ್ತುಗಳನ್ನೆಲ್ಲ ತಗೊಂಡು ನಾನು ಹೊಡ್ತೀನಿ. ಇದು ನಿಮ್ಮಿಬ್ರ ಮಧ್ಯೆ ಇರೋ ನಿಜವಾದ ಸತ್ಯ ಅಲ್ವೇನೋ? ನಿಮ್ಮಿಬ್ರ ಮಧ್ಯೆ ಅನುಮಾನ ಬಂದ್ ನಾನ್ ಕೇಳ್ದಾಗ ಹಬ್ಬ ನಮ್ಮಮ್ಮ ದಡ್ಡಿ ಏನ್ ಹೇಳಿದ್ರು ನಂಬ್ತಾಳೆ ಅನ್ಕೊಂಡು ಏನೋ ಒಂದ್ ಹೇಳಿ ಯಾಮಾರಿಸ್ಬಿಡ್ತಿದ್ದೆ ಅಲ್ವಾ? ಮಾತಾಡ್ಬೇಡ ಭೂಮಿ. ನೀನ್ ಹೇಳು, ನೀನು ನನ್ ಮಗನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಯಾ ಅಂದ್ರೆ ಇಬ್ರ ಮಧ್ಯೆ ಸರಿ ಮಾಡಕ್ ಆಗದೆ ಇರೋದು ಏನೋ ನಡೆದಿದೆ ಅಂತ ಅರ್ಥ. ಅದೇನು ಅಂತ ನನ್ನ ಹತ್ರ ಹೇಳಿ. ನಾನು ನಿನ್ನ ಇರೋದು ಹೇಳಿ ಭೂಮಿ, ಮಾತಾಡು. ಅದನ್ನೆಲ್ಲ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಅತ್ತೆ? ನಾವಿಬ್ರು ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಾಗಿದೆ. ಕೆಲವೊಂದ್ ಸತ್ಯಗಳು ಕತ್ಲೆಲ್ಲೇ ಕರ್ಗೋಗ್ಬಿಟ್ರೆ ಚಂದ ಅತ್ತೆ. ದಯವಿಟ್ಟು ನನ್ನೇನು ಕೇಳ್ಬೇಡಿ, ಏನು ಹೇಳ್ಬೇಡಿ. ಹೇಳೋ ಶಕ್ತಿನೂ ನನ್ನಲ್ಲಿಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡ್ ತಡ್ಕೊಳ್ಳೋ ಶಕ್ತಿನೂ ನಿಮ್ಗಿಲ್ಲ. ನಾನ್ ಹೋಗ್ಬೇಕು ಅಂತ ನಿರ್ಧಾರ ಮಾಡಾಗಿದೆ. ನಾನು ಹೋಗ್ತೀನಿ. ಮಮ್ಮಿ, ಮಮ್ಮಿ ನೋಡು, ಗಂಡ ಹೆಂಡತಿ ಅಂದ್ಮೇಲೆ 1000 ಬರುತ್ತೆ. ಅದಕ್ಕೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಾರ್ದು. ನೋಡು, ನಿಮ್ಮಿಬ್ರ ಮಧ್ಯೆ ಏನೇ ಸಮಸ್ಯೆ ಇದ್ರು ನಾನ್ ಸರಿ ಮಾಡ್ತೀನಿ ಮಮ್ಮಿ. ನೀನ್ ಮಾತ್ರ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ.
ಭೂಮಿ ನನ್ ಮಾತು ಕೇಳಿಸ್ತಿದ್ಯಾ ನಿಂಗೆ? ಹೋಗಲ್ಲ ಭೂಮಿ. ಭೂಮಿ ನೋಡು, ನನ್ ಮಗ ಏನೇ ತಪ್ಪಾಡೋ ನಾನು ನಿನ್ ಬುದ್ಧಿ ಹೇಳ್ತೀನಿ ಆಯ್ತಾ? ತಡ್ಕೊಳ್ಳೋ ನೀನು. ನೀನ್ ಏನು ಗೊತ್ತಿಲ್ಲ. ಯಾಕೋ ಹೀಗ್ ಮಾಡ್ತೀಯ ನೀನು? ನೋಡು, ಅವ್ಳು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾಳೆ. ಹೋಗ್ಬಿಟ್ಟು ಬಾರೋ ನೀನು.